ರೋಹಿ ಮರಿಗಳಾಗಿರ್ತವೆ. ಮತ್ತೆ ಇವ್ರ ಹತ್ರ ಬಂದು ಈ ಜಾಗ ಬಂದು ರಾಜಸ್ಥಾನದಿಂದ ನಿಮಗೆ ಡೈರೆಕ್ಟ್ ಮರಿಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಅಂದ್ರೆ ಕರ್ನಾಟಕದ ಯಾವ ಮೂಲೆಗಾದ್ರೂ ಸಹಿ ಅವರು ಡೆಲಿವರಿ ಕೊಡ್ತಾರೆ. ನೋಡ್ತಾ ಇರ್ಬೋದು ಮರಿ ಕ್ವಾಲಿಟಿ ನೋಡಿ ಏನ್ ಸಕದಾಗ ಕಾಣಿಸ್ತಾ ಇದೆ ಮರಿಗಳಂತ. ಬೀಟಲ್ ಆಗಿರ್ಬೋದು, ಜಮುನಾಪರಿ ಆಗಿರ್ಬೋದು, ಶಿರೋಹಿ ಆಗಿರ್ಬೋದು, ತೋತಾಪುರಿ, ಉಸ್ಮಾನಾಬಾದಿ, ಈ ಎಲ್ಲವೂ ಮೇಕೆಗಳನ್ನ ಅವರು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಾರೆ ಡೈರೆಕ್ಟ್ ರಾಜಸ್ಥಾನದಿಂದ. ಇದರಲ್ಲಿ ಯಾವುದೇ ಮಧ್ಯವರ್ತಿಗಳು ಕೂಡ ಇಲ್ಲ. ಅದರಿಂದ ನಿಮ್ಗೆ ತುಂಬಾ ಕಡಿಮೆ ರೇಟಲ್ಲಿ ಅವರು ಮರಿಗಳನ್ನ ಕೊಡ್ತಿದ್ದಾರೆ. ಎಷ್ಟು ಕೆಜಿ ಅಂತ ಕೇಳ್ತೀರಾ? 250 ರೂಪಾಯಿ ರೇಟಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ, ಬರೀ 250 ಅಷ್ಟೇ. ಸೊ ನೀವು ಮರಿಗಳು ಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಸೊ ಇಲ್ಲಿ ಬರೀ ಅವರು ನಮ್ಗೆ ವಿಡಿಯೋ ಕಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಯಾಕೆಂದ್ರೆ ನಾವು ಅಲ್ಲಿಗೆ ಹೋಗಿ ವಿಡಿಯೋ ಎಲ್ಲ ಮಾಡಿ ಏನು ಎತ್ತ ಅಂತ ತಿಳ್ಕೊಳಕ್ ಆಗಲ್ಲ, ಅಷ್ಟು ದೂರ ಇದೆ. ಸೊ ಮುಂದಿನ ದಿನಗಳಲ್ಲಿ ಆ ಥರ ಆದಾಗ ಬೇಕಾದ್ರೆ ಹೋಗಿ ವಿಡಿಯೋ ಮಾಡಿ ನಿಮ್ಗೆ ತಲುಪೋ ರೀತಿ ಮಾಡ್ತೀನಿ. ಬಟ್ ಈಗ ಸದ್ಯಕ್ಕೆ ವಿಡಿಯೋ ಮಾತ್ರ ಕಳಿಸ್ಕೊಟ್ಟಿದ್ದಾರೆ, ಅದನ್ನ ನಿಮ್ಗೆ ಹೇಗಿದೆಯೋ ಹಾಗೆ ಹಾಕ್ತಾ ಇದೀನಿ. ನೀವು ನೋಡ್ತಾ ಇರ್ಬೋದು ಮರಿಗಳು ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಬಂದು ಶಿವ ಗೋಟ್ ಫಾರ್ಮ್ ಅಂತ, ಅವರು ಹಿಂದಿಯವರು. ನಿಮ್ಗೆ ಹಿಂದಿ ಬಂದಲ್ಲಿ ಹಿಂದಿಯಲ್ಲಿ ಮಾತಾಡಿ, ಮತ್ತೆ ಅಥವಾ ನಿಮ್ಗೆ ಯಾರ್ಯಾರು ಬಂದಿಲ್ಲ ನಿಮ್ ಮರಿಗಳು ಬೇಕು ಅಂದ್ರೆ ಯಾರಾದ್ರೂ ಗೊತ್ತಿರೋರು ಹಿಂದಿ ಬರೋಂಥವ್ರು ನಿಮ್ಮ ಮನೇಲಿ ಇರ್ಬೋದು, ಅಥವಾ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರ ಕೈಲಿ ಮಾತಾಡಿಸಿ ನೀವು ಮರಿಗಳನ್ನ ತಗೋಬಹುದು. ಒಳ್ಳೊಳ್ಳೆ ಮರಿಗಳನ್ನ ನಿಮ್ ಮನೆ ಬಾಗಿಲಿಗೆ ಕೊಡ್ತಾರೆ. ಏನಪ್ಪಾ ಅಂದ್ರೆ ಮಿನಿಮಮ್ ಆರ್ಡರ್ 30 ಮರಿಗಳನ್ನ ನೀವು ತಗೋಬೇಕಾಗತ್ತೆ. ಸೊ 30 ಮರಿಗಳಿಗಾದ್ರೆ ಸ್ವಲ್ಪ ಡೆಲಿವರಿ ಚಾರ್ಜಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ರಾಜಸ್ಥಾನಿಂದ ಬರಬೇಕು, ಯಾವುದೇ ಮರಿ ಸಾಯ್ಬಾರ್ದು, ಹುಷಾರ ನಿಮ್ಗೆ ತಂದ್ಕೊಡ್ಬೇಕು. ಸೊ ಅದಕ್ಕೆ ಅವರು ಡೆಲಿವರಿ ಚಾರ್ಜಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಡೆಲಿವರಿ ಚಾರ್ಜಸ್ ಬೇಡ ಅನ್ನೋದಾದ್ರೆ ಮಿನಿಮಮ್ 100 ಮರಿಗಳನ್ನ 100 ಮರಿಗಳನ್ನ ನೀವು ಆರ್ಡರ್ ಮಾಡಬೇಕಾಗುತ್ತೆ. ಸೊ ಆವಾಗ ಅವರು ಯಾವುದೇ ಡೆಲಿವರಿ ಚಾರ್ಜಸ್ ಕೂಡ ತಗೊಳ್ಳಲ್ಲ, ಬರೀ 250 ರೂಪಾಯಿಗೆ. ಅಂದ್ರೆ ಈ ನೀವು ಕಟ್ಟಿಂಗ್ ಮಾಲ್ ಬೇಕಂದ್ರೆ ಅಂದ್ರೆ ಮಾಂಸಕ್ಕಾಗಿ ರೆಡಿ ಇರೋಂಥ ಮೇಕೆಗಳು ಬೇಕಂದ್ರೆ ಯಾರೇ ಕಟ್ಟಿಂಗ್ ಯೂಸ್ ಮಾಡ್ಕೊಳ್ಳೋಂಥ ವಿಡಿಯೋ ನೋಡ್ತಿದ್ರೆ ಅವರು ಕೂಡ ತಗೋಬಹುದು. ಅಥವಾ ಇಲ್ಲ ನಾವು ಹೊಸದಾಗಿ ಬ್ರೀಡಿಂಗ್ ಮಾಡ್ತೀವಿ, ಒಂದು 15, 20ರಿಂದ 30ರಿಂದ ಬ್ರೀಡಿಂಗ್ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡ್ತೀವಿ, ಒಳ್ಳೆ ಮರಿಗಳಿದಾವೆ, ನೀವು ನೋಡ್ತಾ ಇರ್ಬೋದು, ಬ್ರೀಡಿಂಗ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಹೀಗಂತೂ ಮೇಕೆಗಳಿಗೆ ತುಂಬಾನೇ ಬೇಡಿಕೆ ಇದೆ. ನಮ್ಮ ಕರ್ನಾಟಕ, ಬೆಂಗಳೂರು ಎಲ್ಲಾ ಭಾಗಗಳು ಮೇಕೆಗೆ ಬೇಡಿಕೆ ಇದೆ. ಯಾಕೆಂದ್ರೆ ನಮ್ಮ ನಾಟಿ ಮೇಕೆಗಳು ಅಷ್ಟು ತೂಕ ಬರ್ತಾ ಇಲ್ಲ, ಎಲ್ಲೂ ಕ್ರಾಸ್ ಬ್ರೀಡಿಂಗ್ ಆಗಿ ಏನಾಗ್ತಿದೆ ಅಷ್ಟು ವೆಯ್ಟ್ ಬರ್ತಾ ಇಲ್ಲ. ಸೊ ಈ ರೀತಿ ಮರಿಗಳನ್ನ ಸಾಕೋದ್ರಿಂದ ಆ ಮರಿ ಸಾಕೋದು ಒಂದೇ, ಈ ಮರಿ ಸಾಕೋದು ಒಂದೇ. ಇವು ಕೂಡ ನಮ್ಮ ಭಾಗಕ್ಕೆ ವಾತಾವರಣಕ್ಕೆ ಬೇಗ ಚೆನ್ನಾಗಿ ಅಡ್ಜಸ್ಟ್ ಆಗ್ತವೆ. ಯಾಕಂದ್ರೆ ಅಲ್ಲಿ ರಾಜಸ್ಥಾನದಲ್ಲಿ ತುಂಬಾ ಬಿಸಿಲು ಇರುತ್ತೆ. ಸೊ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ತೊಂದರೆ ಆಗಲ್ಲ. ಸೊ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವು ತಗೊಂಡ್ಬಂದು ಹೆಚ್ಚು ತೂಕ ಬರ್ತವೆ. ಆ ಮರಿ ಸಾಕೋ ಅಷ್ಟೇ ಟೈಮು, ಅದಕ್ಕಿಂತ ಕಮ್ಮಿ ಟೈಮಲ್ಲೇ ಇವು ಏನಿಲ್ಲ ಅಂದ್ರೆ 1 ವರ್ಷದಲ್ಲಿ ಮಿನಿಮಮ್ 60 kg, ಕಡಿಮೆ ಅಂದ್ರೆ 60 kg ಬಂದೇ ಬರ್ತವೆ ಈ ಮರಿಗಳು, ಹೋತ ಮರಿಗಳು. ಸೊ ಬ್ರೀಡಿಂಗ್ ಮಾಡೋರ್ಗೆ ಮರಿಗಳನ್ನ ನೀವೇ ಮರಿಗಳನ್ನ ಮಾಡಿ ಮಾರ್ತೀವಿ ಅನ್ನೋರ್ಗೆ ಒಳ್ಳೆ ಉಪಯೋಗ ಆಗುತ್ತೆ. ಯಾಕೆಂದ್ರೆ ರೇಟು ಕೂಡ ತುಂಬಾ ಕಮ್ಮಿ ಇದೆ. ಯಾರೇ ಬೇಕಾದ್ರೂ ನೀವು ಫೋನ್ ಮಾಡಿ ಅವ್ರಿಗೆ ಮಾತಾಡಿ ಮರಿಗಳನ್ನ ಬುಕ್ ಮಾಡ್ಬೋದು. ಅಥವಾ ಇಲ್ಲ ನಮ್ಗೆ ಟೈಮ್ ಇದೆ ನಾವೇ ಹೋಗಿ ಬರ್ತೀವಿ ಅಂತಂದ್ರೆ ನೀವು ಹೋಗಿ ಬಂದು ಇನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರು ನಮ್ಗೆ ಕಾಲ್ ಮಾಡಿ ಹೇಗಿದೆ ಏನು ಅಂತ. ಬೇರೆಯವ್ರಿಗೂ ನಾವು ಅದನ್ನೆಲ್ಲ ತಿಳಿಸ್ಬೋದು, ಏನಾಯ್ತು ನೀವು ಹೋಗಿದ್ರಾ ಏನು ಅಂತ. ತಗೊಳಕ್ ಹೋದ್ರೆ ಯಾರಾದ್ರೂ ತಗೊಂಡ್ರೆ ನಮ್ಗೆ ದಯವಿಟ್ಟು ತಿಳಿಸಿ. ಮುಂದಕ್ಕೆ ಬೇರೆಯವ್ರಿಗೂ ನಾವು ಇಲ್ಲ ಈ ತರ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಬೇರೆಯವ್ರಿಗೂ ಆ ವಿಡಿಯೋ ಯೂಸ್ ಆಗುತ್ತೆ. ಮತ್ತೆ ಮರಿಗಳು ಕೂಡ ಅವರು ತಗೋಬಹುದು. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೀವು ಅಥವಾ ಬರೀ ವಿಡಿಯೋದಲ್ಲಿ ನೋಡಿ ಕಳಿಸ್ಕೊಡ್ತೀನಿ ತಗೋತೀರಾ ಅಂತಂದ್ರೆ ಕಳಿಸ್ಕೊಡ್ತಾರೆ. ಕರೆಕ್ಟಾಗಿ ಮಾತಾಡ್ಕೊಳ್ಳಿ ಮುಂಚೆನೆ, ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ಅವ್ರಿಗೂ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಬೇಡ. ಕರೆಕ್ಟಾಗಿ ತೀರ್ಮಾನ ಮಾಡ್ಕೊಂಡು ಯಾವ ಮರಿ ತಗೋಬೇಕು, ಕಟ್ಟಿಂಗ್ಗೆ ತಗೋಬೇಕಾ, ಬ್ರೀಡಿಂಗ್ಗೆ ತಗೋಬೇಕಾ, ಅಥವಾ ಬ್ರೀಡಿಂಗಲ್ಲಿ ಯಾವ ಮರಿ ತಗೋಬೇಕು, ಎಲ್ಲವೂ ಒಂಥರ ಶೆಡ್ ಎಲ್ಲ ಫಸ್ಟೇ ರೆಡಿ ಮಾಡ್ಕೊಂಡು ನೀವು ಮರಿಗಳು ತಗೊಳ್ಳಿ. ಮತ್ತೆ ಅವರು ಎಲ್ಲ ಥರದ್ದು ತಿಳಿಸ್ತಾರೆ ನಿಮಗೆ. ಮರಿಗಳನ್ನ ಹೇಗೆ ಸಾಕಬೇಕು, ಏನೇನು ಮೇವು ಕೊಡಬೇಕು, ಯಾವ ರೀತಿ ನೋಡ್ಕೋಬೇಕು, ವ್ಯಾಕ್ಸಿನೇಷನ್ ಎಲ್ಲ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ತಾರೆ. ಸೊ ನೋಡಿ, ಇಷ್ಟ ಆದಲ್ಲಿ ನಿಮಗೆ ಮರಿಗಳ ಅವರು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾರೆ. ಅಕಸ್ಮಾತ್ ಯಾರೇ ತಗೊಂಡ್ರು ನಮಗೆ ದಯವಿಟ್ಟು ತಿಳಿಸಿ. ನನ್ನ ನಂಬರು ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ತಿಳಿಸಿ. ವಿಡಿಯೋ ನೋಡ್ತಾ ಇರೋರಿಗೂ ಧನ್ಯವಾದಗಳು. ಬಾಯ್ ಬಾಯ್.